ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಶ್ಯಾಮ್ ಶಮೀಲ್ ಯೂಟ್ಯೂಬ್ ಚಾನಲ್. ಇನ್ ದಿಸ್ ವಿಡಿಯೋ, ಹೌ ಟು ರಿಮೂವ್ ಡಿಜಿಟಲ್ ಮೈಕ್ ಇನ್ ಮೊಬೈಲ್ ಫೋನ್ನಲ್ಲಿ ಮೈಕ್ ಪ್ರಾಬ್ಲಮ್ ಬಂದರೆ ಮೈಕನ್ನು ರಿಮೂವ್ ಮಾಡಬೇಕಾಗ್ತದೆ. ಮೈಕನ್ನು ರಿಮೂವ್ ಮಾಡಬೇಕಾದ್ರೆ ಬ್ಲವರನ್ನು ಉಪಯೋಗಿಸಿ ರಿಮೂವ್ ಮಾಡಬೇಕು. ಅಂದರೆ SMD ರಿವರ್ಸ್ ಸ್ಟೇಷನ್ ಅಂತ ಹೇಳ್ತೇವೆ. SMD ರಿವರ್ಸ್ ಸ್ಟೇಷನಲ್ಲಿ ಹೀಟ್ ಕಂಟ್ರೋಲ್ ಇರ್ತದೆ, ಅದೇ ಥರ ಏರ್ ಕಂಟ್ರೋಲ್ ಇರ್ತದೆ. ಹೀಟನ್ನು ಒಂದು 280ಕ್ಕೆ ಸೆಟ್ ಮಾಡಿ, ಅದೇ ಥರ ಏರನ್ನು ಒಂದು 2ರಲ್ಲಿ ಸೆಟ್ ಮಾಡಿಡಿ. ತೆಗೆಯುವ ಡಿಜಿಟಲ್ ಮೈಕ್ನ ಮೇಲೆ, ರಿಮೂವ್ ಮಾಡುವ ಡಿಜಿಟಲ್ ಮೈಕ್ನ ಮೇಲೆ ಸ್ವಲ್ಪ ಫ್ಲೆಕ್ಸನ್ನು ಅಪ್ಲೈ ಮಾಡಿ ಆದಮೇಲೆ ನೋಡಿ, ಬ್ಲವರನ್ನು ಮೈಕ್ ಇರುವ ಬೋರ್ಡ್ನ ಕೆಳಗಡೆ ಬ್ಯಾಕ್ ಸೈಡಿಗೆ ತೋರಿಸಬೇಕು. ಬ್ಯಾಕ್ ಸೈಡಿಗೆ ಒಂದು 2-3 ನಿಮಿಷವಾದರೂ ತೋರಿಸಬೇಕು. ತೋರಿಸುವಾಗ ಅಲ್ಲಿ ಮೈಕ್ ಬಿಸಿಯಾಗಿ ಅಲ್ಲಿಂದ ಡಿಸೋಲ್ಡ್ರಿಂಗ್ ಆಗ್ತದೆ. ಡಿಸೋಲ್ಡ್ರಿಂಗ್ ಆದ ನಂತರ ಅದನ್ನು ಏನು ಮಾಡಬೇಕು, ನಾವಲ್ಲಿ ಟೀಸರ್ನ ಮೂಲಕ ಅದನ್ನು ತೆಗೀಬೇಕು. ಅಲ್ಲಿಂದ ಟೀಸರ್ನ ಮೂಲಕ ತೆಗಿಬೇಕು. ಅಂದರೆ ಸ್ವಲ್ಪ ಟೈಮ್ ಹಿಡಿತದೆ, ಒಮ್ಮೆಲೆ ಬರುವುದಿಲ್ಲ. ಅದೇ ಥರ ಮೈಕ್ ಸರ್ಕ್ಯೂಟೆಲ್ಲ ಕ್ಲಿಯರ್ ಆಗಿರ್ತದೆ. ಕ್ಲಿಯರ್ ಇದ್ದರೂ ಕೂಡ ಕೆಲವೊಮ್ಮೆ ಏನಾಗ್ತದೆ, ಅಲ್ಲಿ ಮೈಕ್ನ ಪ್ರಾಬ್ಲಮಲ್ಲಿ ಅಲ್ಲಿ ಏನಾಗ್ತದೆ, ಈ ಅಸೆಂಬ್ಲಿ ಮೈಕ್ನ ಪ್ರಾಬ್ಲಮಲ್ಲಿ ಮೈಕ್ ಕೇಳುವುದಿಲ್ಲ. ನೋಡಿ, ಅಲ್ಲಿ ಮೈಕ್ ಬಂತು, ಅದನ್ನು ತೆಗೆದು ಹೊಸ ಮೈಕನ್ನೆಲ್ಲ ಅಳವಡಿಸಬೇಕು. ಅಂದರೆ ತೆಗೆದಾದ ಮೇಲೆ ಅದರ ಪ್ರಿಂಟ್ ಇರ್ತದೆ, 4 ಪ್ರಿಂಟ್ ಬರ್ತದೆ ಅಲ್ಲಿ ಮೈಕಿಗೆ. ಇದು ಅಂದರೆ ಗ್ರ್ಯಾಂಡ್ ಫ್ರೈಮ್, ಸ್ಯಾಮ್ಸಂಗ್ ಗ್ರ್ಯಾಂಡ್ ಫ್ರೈಮ್ ಮೊಬೈಲ್ ಫೋನ್. ಇಲ್ಲಿ ನೋಡಿ, 4 ಪ್ರಿಂಟಿಗೆ ಸ್ವಲ್ಪ ಏನು ಮಾಡಿ, PPD ಲೆಡ್ಡನ್ನು ಅಪ್ಲೈ ಮಾಡಿ, ಸೋಲ್ಡ್ರಿಂಗ್ ಲೆಡ್ ಅಂತ ಹೇಳ್ತೇವೆ, ಸೋಲ್ಡ್ರಿಂಗ್ ಲೆಡ್ಡನ್ನು ಅಪ್ಲೈ ಮಾಡಿ ಕರೆಕ್ಟಾಗಿ ಒಂದೇ ಥರ ಬಾಲ್ಸ್ ಆಗಬೇಕು ಅಲ್ಲಿ. ನೋಡಿ, ಈಗೂ ಕೂಡ ಮಾಡ್ಬೋದು, ಅದೇ PPD ಪೇಸ್ಟಿಂದಲೂ ಕೂಡ ಮಾಡ್ತಾರೆ. ನೋಡಿದರೆ 2 ಗ್ರೌಂಡು, ಒಂದು ಬಯಾಸಿಂಗ್ ವಾಲ್ಟೇಜ್ ಮತ್ತೊಂದು ಪ್ಲಸ್ ವಾಲ್ಟೇಜ್. ಅಲ್ಲಿ 1.8 ವಾಲ್ಟೇಜ್ ಸಿಗ್ತದೆ ಅಲ್ಲಿ ನಮಗೆ. ಈ 1.8 ವಾಲ್ಟೇಜ್ ಅಂದರೆ ಸರ್ಕ್ಯೂಟ್ ಕ್ಲಿಯರ್ ಇರ್ತದೆ. ಈ ಸರ್ಕ್ಯೂಟ್ ಡೈರೆಕ್ಟಾಗಿ ಅಲ್ಲಿ ಏನಾಗ್ತದೆ, ಕಂಪೋನೆಂಟ್ಸ್ನ ಮೂಲಕ ಪವರ್ ಐಸಿಗೆ ಸಪ್ಲೈ ಆಗ್ತದೆ. ನೋಡಿ, ನಂತರ ಸ್ವಲ್ಪ ಇದನ್ನು ಏನು ಮಾಡಿ, ಅಲ್ಲಿ IP ಅಥವಾ ನಿಮ್ಮ ಹತ್ರ ಇದು 530 ಇರ್ಬೋದು ಅಥವಾ ಟಿನ್ನರ್ ಇರ್ಬೋದು. ಟಿನ್ನರ್ ಮತ್ತು ಬ್ರಷನ್ನು ಉಪಯೋಗಿಸಿ ಅಲ್ಲಿ ಕ್ಲೀನ್ ಮಾಡಿ. ಅಂದರೆ ಹಳೆಯ ಫ್ಲೆಕ್ಸೆಲ್ಲ ಇರ್ತದೆ ಅದರ ಮೇಲೆ, ಅದೇ ಥರ ಲೆಡ್ಡೆಲ್ಲ ಇರ್ತದೆ. ಲೆಡ್ಡಲ್ಲಿದ್ದರೆ ವಾಪಸ್ ಹೊಸ ಮೈಕ್ ಅಳವಡಿಸುವಾಗ ಅದೇನಾಗ್ತದೆ, ಶಾರ್ಟ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಅದನ್ನೊಮ್ಮೆ ಕ್ಲೀನ್ ಮಾಡಬೇಕು ನಾವು ಬ್ರಷಲ್ಲಿ. ಆಮೇಲೆ ಸ್ವಲ್ಪ ಫ್ಲೆಕ್ಸನ್ನು ಅಪ್ಲೈ ಮಾಡಿ ಆದಮೇಲೆ ಹೊಸ ಮೈಕನ್ನು ಅಲ್ಲಿ ತಂದು ಏನು ಮಾಡಿ ಅಳವಡಿಸಿ. ಡಿಜಿಟಲ್ ಮೈಕ್ ಹೊಸಲ್ಲಿ ರೆಡಿ ಮಾಡಿ ಇಡಬೇಕು. ನೋಡಿ, ಅದೇ ಪೊಸಿಷನ್ಗೆ ಇಡಬೇಕು. ಅದರಲ್ಲಿ ನಮಗೆ ಅಲ್ಲಿ ಗೋಲ್ಡನ್ ಕಲರ್ ಎಲ್ ಮಾರ್ಕ್ ಇರ್ತದೆ, ಅಲ್ಲಿ ಎಲ್ ಟೈಪ್ ಶೇಪಲ್ಲಿ ಮಾರ್ಕ್ ಇರ್ತದೆ, ಕಾರ್ನರ್ ಟು ಕಾರ್ನರ್. ಆ ಕಾರ್ನರ್ ಟು ಕಾರ್ನರ್ ಏನಾಗಬೇಕಲ್ಲಿ, ಆ ಎಲ್ ಮಾರ್ಕಿನ ಕಾರ್ನರ್ ಮತ್ತು ಮೈಕ್ನ ಕಾರ್ನರ್. ಮೈಕ್ ನೋಡಿದರೆ ಈಗ ಅಲ್ಲಿ ಸ್ಕ್ವೇರ್ ಟೈಪಲ್ಲಿ ಬರ್ತದೆ, 2-3 ಇದು ಇರ್ತದೆ ಕಾರ್ನರ್, 2 ಸೈಡ್ ಎಲ್ ಮಾರ್ಕ್ ಇರ್ತದೆ. ಅದೇ ಪೊಸಿಷನ್ಗೆ ಏನು ಮಾಡಬೇಕಲ್ಲಿ ಫಿಟ್ ಮಾಡಬೇಕು. ಫಿಟ್ ಮಾಡಿ ಆದಮೇಲೆ ಸ್ವಲ್ಪ ಏನು ಮಾಡಬೇಕು, ಬ್ಲವರನ್ನು ನೋಡಿ, ಅಲ್ಲಿ ಬ್ಲವರಲ್ಲಿ ಹೀಟ್ ಜಾಸ್ತಿ ಆಯಿತು, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನಾವು. ಅಂದರೆ 280 ಅಂತ ಹೇಳಿದ್ದೇನೆ ನಾನು ನಿಮ್ಮ ಹತ್ರ, 280 ಇಡಬೇಕಲ್ಲಿ. ಜಾಸ್ತಿ ಇಟ್ಟರಲ್ಲಿ ಬೋರ್ಡಲ್ಲಿ ಏನಾಗ್ತದೆ, ಡ್ಯಾಮೇಜ್ ಆಗ್ಬೋದು. ಬೋರ್ಡ್ ಡ್ಯಾಮೇಜ್ ಆದರೆ ಮತ್ತೆ ಬೇರೆ ಕಂಪ್ಲೇಂಟ್ ಕ್ರಿಯೇಟ್ ಆಗ್ತದೆ. ನೋಡಿ, ನಾಟನ್ನು 280ಗೆ ಕಂಟ್ರೋಲ್ ಮಾಡಿಡಿ. ಅದೇ ಥರ ಬ್ಯಾಕ್ ಸೈಡ್ ಬೋರ್ಡಿಗೆ ಇದನ್ನು ನಮ್ಮ ಬ್ಲವರನ್ನು ಹೀಟನ್ನು ಅಪ್ಲೈ ಮಾಡಿ. ಅಪ್ಲೈ ಮಾಡಿ ಆದಮೇಲೆ ನೋಡಿ, ಒಂದು 2 ನಿಮಿಷ ಆದರೂ ಅಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಅಲ್ಲಿ ಕನೆಕ್ಟ್ ಆಗಬೇಕಾದ್ರೆ ಅದೇ ಥರ ತೋರಿಸಬೇಕು ನಾವು. ತೋರಿಸಿ ನೋಡಿ, ಅದರ ಕನೆಕ್ಷನ್ ಉಂಟು. ಕನೆಕ್ಷನ್ ಹೇಳಿದ್ದೇನೆ ನಿಮ್ಮ ಹತ್ರ ನಾನು, ಏನು ಹೇಳಿದ್ದೇನೆ, ಅಲ್ಲಿ ಒಂದು ಪ್ಲಸ್ 2 ಲೈನ್ ಪ್ಲಸ್ ಬರ್ತದೆ, ಒಂದು ಲೈನ್ ನಿಮಗೆ ಪ್ಲಸ್ ವಾಲ್ಟೇಜ್ 1.8 ವಾಲ್ಟೇಜ್ ಬರ್ತದೆ, ಅದು ಬಯಾಸಿಂಗ್ ವಾಲ್ಟೇಜ್ ಇರ್ತದೆ. ಇದು ಎಲ್ಲ 3 ಲೈನು ಕೂಡ ಏನಾಗ್ತದೆ, ಅಲ್ಲಿ ಪವರ್ ಐಸಿಗೆ ಕನೆಕ್ಟ್ ಆಗ್ತದೆ. ಕನೆಕ್ಟ್ ಆಗಿ ಆದಮೇಲೆ ಅಲ್ಲಿ ಮೈಕ್ ಏನಾಗ್ತದೆ, ವರ್ಕ್ ಆಗ್ತದೆ. ಅಲ್ಲಿ ಪವರ್ ಐಸಿ ಕೂಡ ಡ್ಯಾಮೇಜ್ ಆದರೂ ಮೈಕ್ ಪ್ರಾಬ್ಲಮ್ ಬರ್ತದೆ. ಅದೇ ಥರ ಆ ಪವರ್ ಐಸಿ ಲೈನ್ ಬರ್ತದೆ, ಇದಕ್ಕೆ ಈ ಮೈಕಿಗೆ ಬರುವ ಲೈನಲ್ಲಿ ಕೂಡ ಕಂಪ್ಲೇಂಟ್ ಬಂದರೆ ಮೈಕ್ ಕಂಪ್ಲೇಂಟ್ ಬರ್ತದೆ. ಅದನ್ನೆಲ್ಲ ಒಮ್ಮೆ ಚೆಕ್ ಮಾಡಬೇಕು ಮಲ್ಟಿಮೀಟ್ರಲ್ಲಿ. ನಾವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿ ಆದಮೇಲೆ ನೋಡಿ, ಆಮೇಲೆ ಮೈಕನ್ನು ತೆಗಿಬೇಕು. ಫಸ್ಟಿಗೆ ಮೈಕ್ ತೆಗಿಬಾರ್ದು ನಾವು, ಅರ್ಥ ಆಯ್ತಲ್ಲ. ಲಾಸ್ಟ್ ಸ್ಟೆಪ್ ಮೈಕ್ ತೆಗೆಯುವ ಸ್ಟೆಪ್ಪು, ಅಂದರೆ ಲಾಸ್ಟ್ ಸ್ಟೆಪ್ಪಲ್ಲಿ ಮೈಕನ್ನು ರಿಮೂವ್ ಮಾಡಬೇಕಾಗ್ತದೆ. ರಿಮೂವ್ ಮಾಡಿ ಬೇರೆ ಮೈಕನ್ನು ಹಾಕಬೇಕಲ್ಲಿ. ನೋಡಿ, ಹಾಕಿ ಆದಮೇಲೆ ಅದೇ ಪೊಸಿಷನ್ಗೆ ಫಿಟ್ ಮಾಡಿ ಆದಮೇಲೆ ಅಲ್ಲಿ ಬ್ಲವರ್ನಿಂದ ಹೀಟ್ ತೋರಿಸುವಾಗ ಕರೆಕ್ಟಾಗಿ ಅದೇ ಪೊಸಿಷನ್, ಅದೇ ಸ್ಟ್ರೈಟಿಗೆ ತೋರಿಸ್ಬೇಕು ನಾವು. ಸ್ವಲ್ಪ ಕೂಡ ಏನಾಗಬಾರ್ದು, ಅಲ್ಲಿ ಕ್ರಾಸ್ ಆಗಬಾರ್ದು. ನೋಡಿ, ಕ್ಲಿಯರಾಗಿ ತೋರಿಸಿ, ಇದೇ ಥರ ತೋರಿಸಿ. ಅಲ್ಲಿ ಏನಾಗ್ತದೆ, ಮೈಕ್ ಫಿಕ್ಸ್ ಆಗ್ತದೆ. ಫಿಕ್ಸ್ ಆಗಿ ಆದಮೇಲೆ ಸ್ವಲ್ಪ ಟೀಸರಲ್ಲಿ ಚೆಕ್ ಮಾಡಿ ನೋಡಿ, ಅಂದರೆ ಗೊತ್ತಾಗ್ತದೆ ಫಿಕ್ಸ್ ಆಗಿದೆಯೋ ಇಲ್ವೋ ಅಂತೇಳಿ. ನೋಡಿ, ಇದೇ ಥರ ತೋರಿಸಿ. ನೋಡಿ, 1 ನಿಮಿಷ ಸ್ವಲ್ಪ ತೋರಿಸುವ ಹಾಗೆ ನೋಡುವ, ಚೆಕ್ ಮಾಡಿ ನೋಡುವ. ಈಗ ನೋಡಿ, ಈಗ ಫಿಟ್ ಆಯ್ತು ಅದು ಮೈಕ್. ನೋಡಿ,
ಫಿಟ್ ಆಗದಿದ್ದರೆ ಸ್ವಲ್ಪ ಇಟ್ಟು ಕೊಡಿ. ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಇಟ್ಟು ಕೊಡಬೇಕಲ್ಲಿ ನಾವು. ನೋಡಿ ಅಲ್ಲಿ ಇಟ್ಟು ಕೊಟ್ಟಾದ ಮೇಲೆ ಇನ್ನೊಮ್ಮೆ ಚೆಕ್ ಮಾಡಿ ಅಲ್ಲಿ ನೋಡಿ. ಈ ಥರ ನಿಮಗೆ ಏನು ಮಾಡ್ಬೋದು, ಅಲ್ಲಿ ಮೈಕನ್ನು ಫಿಟ್ ಮಾಡ್ಬೋದು, ಈಸಿಯಲ್ಲಿ ಫಿಟ್ ಮಾಡ್ಬೋದು. ಅಂದರೆ ಕೆಲವರಿಗೆ ಒಂದೊಂದು ಟೈಪಿನ ಮೆಥಡ್ ಇರ್ತದೆ ನೋಡಿ. ಇದು ಈಸಿ ಸ್ಟೆಪ್ ನಿಮಗೆ ಬ್ಲವರಲ್ಲಿ ತೋರಿಸಿ ಫಿಟ್ ಮಾಡೋದು ನೋಡಿ. ಅದೇ ಥರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಬೇರೆ ಕಂಪ್ಲೇಂಟ್ನ ಬಗ್ಗೆ ನಿಮಗೆ ನಾನು ಬೇರೆ ವೀಡಿಯೋದ ಮೂಲಕ ನೀವು ಮುಂದಿನ ವೀಡಿಯೋದಲ್ಲಿ ಬರ್ತೇನೆ ನಾನು ನಿಮಗೆ. ನಮಸ್ಕಾರ.